ಸಂಭ್ರಮಾಚರಣೆ ಮಾಡ್ತೀವಿ ಅಲ್ವಾ? ಕೇಳುತ್ತೆ ಎಲ್ರಿಗೂ ಅಲ್ವಾ? ಯೇಸು ಕ್ರಿಸ್ತ ಹುಟ್ಟಿದ್ದು ಯಾವಾಗ? ಡಿಸೆಂಬರ್ 25ರಂದು ಅಲ್ವಾ? ಬೆತ್ಲೆಹೇಮ್ನಲ್ಲಿ ಡಿಸೆಂಬರ್ 25ರಂದು ಹುಟ್ಟಿದ್ದು. ಅವರ ಹುಟ್ಟುಹಬ್ಬದ ಸಂಭ್ರಮದ ಒಂದು ಪ್ರಯುಕ್ತ ಎಲ್ರಿಗೂ ಉಡುಗೊರೆಗಳನ್ನು ಕೊಡೋದು, ತೆಗೆದುಕೊಳ್ಳುವುದು, ಸಿಹಿ ತಿಂಡಿ ವಿತರಣೆ, ಕೇಕ್ಗಳನ್ನು ಕೊಡೋದು. ಮತ್ತೆ ಇಲ್ಲಿದಲ್ಲ ಯಾರು ಕ್ರಿಸ್ಮಸ್ ತಾತ ಏನ್ ಹೇಳ್ತೀವ? ಏನ್ ಹೇಳ್ತೀವಿ ಇವರಿಗೆ? ಸಾಂತಾ ಕ್ಲಾಸ್ ಬರ್ತಾರೆ ಅಲ್ವಾ? ನಮ್ಗೆ ಸಾಂತಾ ಕ್ಲಾಸ್ ಬಂದು ಎಲ್ರಿಗೂ ಚಾಕ್ಲೇಟು ಸಿಹಿ ಎಲ್ಲ ಹಂಚಿ ಹೋಗ್ತಾರೆ ಅಲ್ವಾ? ಮಕ್ಕಳಿಗೆ ತುಂಬಾ ಇಷ್ಟ ಸಾಂತಾ ಕ್ಲಾಸ್. ಮಕ್ಕಳಿಗೆ ಯಾಕೆ ಇಷ್ಟ? ಯಾಕೆ ಇಷ್ಟ? ಚಾಕ್ಲೇಟು, ಸಿಹಿ ತಿಂಡಿ, ಕೇಕ್ ಎಲ್ಲ ಕೊಡ್ತಾರಲ್ವಾ? ಇವತ್ತು ದಿಯಾ ಚಾರಿಟೇಬಲ್ ಟ್ರಸ್ಟ್ ಅವರು ಇದನ್ನೊಂದು ಆಯೋಜನೆ ಮಾಡಿದ್ದಾರೆ. ಅವರಿಗೆಲ್ಲ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಲ್ವಾ? ಮುಂದೆಯೂ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಮಾಡಲಿಕ್ಕೆ, ಕಷ್ಟದಲ್ಲಿರುವವರಿಗೆ ಸಹಕಾರ ಕೊಡ್ಲಿಕ್ಕೆ, ನಿಮ್ಮಂತಹ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತು ಸಣ್ಣ ಸಣ್ಣ ಖುಷಿ ಮೂಲಕ ನಿಮ್ಮನ್ನು ಖುಷಿಯಾಗಿರ್ತಾರೆ ಅವರಲ್ವಾ? ಚಿಕ್ಕ ಚಿಕ್ಕ ವಸ್ತುಗಳು, ಅದು ಆಟಿಕೆ ಇರ್ಬೋದು, ಅದೆಲ್ಲ ನಮ್ಗೆ ಚಿಕ್ಕದ ಅನ್ಸುತ್ತೆ. ಆದ್ರೆ ಒಂದು ಆಟಿಕೆ ಸಿಕ್ಕಿದಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತಲ್ವಾ? ಏನ್ ಬೇಕು ನಿಮ್ಗೆ ಆಟ ಆಡ್ಲಿಕ್ಕೆ? ಟೆಡ್ಡಿ ಬೇರ್, ಡಾಲ್ ಎಲ್ಲ ಬೇಕಲ್ವಾ? ಬೇಕಾ ಬೇಡವಾ? ಎಷ್ಟು ಜನಕ್ಕೆ ಬೇಕು? ಕೈ ಎತ್ತಿ. ಎಲ್ರಿಗೂ ಬೇಕಲ್ವಾ? ಅವ್ರಿಗೆ ಎಲ್ರಿಗೂ ಕೊಡ್ತಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಹಾಕಿ. ಇಮ್ಯಾನ್ಯುಯಲ್ ಕುಮಾರ್ ಮತ್ತೆ ಅವರ ಪತ್ನಿ, ಇಬ್ರು ಮಕ್ಕಳು ಎಲ್ರು ಇವತ್ತು ಬಂದಿದ್ದಾರೆ. ಸಾಂತಾ ಕ್ಲಾಸ್ಗೆ ಅವ್ರ ಮಗಳು ಪ್ರಿಯಾಂಕಾ ಸಾಂತಾ ಕ್ಲಾಸ್ ತಾತನಾಗಿ ಇಲ್ಲಿದ್ದಾರೆ ನಮ್ ಜೊತೆ. ದೇವರಲ್ಲಿ ಅವ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಅವ್ರಿಗೆ ಎಲ್ಲರ ಒಳಿತಿಗಾಗಿ ದೇವರಲ್ಲಿ ಬೇಡಬೇಕು, ಆಯ್ತಾ? ಸರಿ. ಲಕ್ಷ್ಮೀಕಾಂತ. ವೆರಿ ಗುಡ್. ಕ್ರಿಸ್ಮಸ್ ಸೆಲೆಬ್ರೇಷನ್ ಗೆ ಬಂದಿದ್ಯಾ? ಬಹುದು. Hello. Happy Christmas. Happy Christmas, Papa. Christmas, Papa. Happy Christmas. 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 Very good. ನ್ಯಾಯಾಧೀಶರು ಜಡ್ಜ್ ಮೇಡಮು ಹಾಗೂ ಸಾಹೇಬರು ದಿನೇಶ್ ಸಾಹೇಬರು ಸಹ ಇದರಲ್ಲಿದ್ದು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಅದೇ ರೀತಿ ನಾವು ಮಾಡೋದು ಎಲ್ಲ ಕಾರ್ಯಕ್ರಮಗಳು ಭಾಳ ದೊಡ್ಡ ಸ್ಫೂರ್ತಿ. ನಮ್ಮ ಮೇಡಮು ನೂರು ದಿವಸ ಮೇಡಮ್ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಆಮೇಲೆ ಇದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಭಾಳ ಪ್ಲ್ಯಾನಿಂಗ್ ಮೂಲಕವಾಗಿ ನಾವು ಒಂದೊಂದು ಕಾರ್ಯಕ್ರಮವನ್ನು ಸಹ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಂಬಳಿ ವಿತರಣೆ ಹಾಗೂ 500 ಜನರಿಗೆ ರೇಷನ್ ಕಿಟ್ ಅಂಗವಿಕಲ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಕೊಟ್ಟವರಲ್ಲಿ
ಒಂದು 500 ಜನಕ್ಕೆ ರೇಷನ್ ಕಿಟ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದೀವಿ 2-3 ತಿಂಗಳಲ್ಲಿ. ಇದರೆಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ದೊಡ್ಡವರು ಚಿಕ್ಕವರು ಹಿರಿಯರೆಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ನಮ್ಮ ಟ್ರಸ್ಟಿಗೆ ಭಾಳ ಅವಶ್ಯಕತೆ ಇದೆ. ನಮ್ಮ ಕುಟುಂಬ, ನನ್ನ ಹೆಂಡತಿ ಸುನೀತಾ, ಮ್ಯಾನೇಜಿ ಕುಮಾರ್, ದೀಪಿಕಾ, ಪ್ರಿಯಾಂಕಾ, ನನ್ನ ಮಕ್ಕಳು ಸಹ ನನ್ನ ಕಾರ್ಯಕ್ರಮದಲ್ಲಿ ಭಾಳ ಸ್ಫೂರ್ತಿಯಾಗಿರ್ತಾರೆ. ಆಮೇಲೆ ಅದೇ ರೀತಿ ನಮ್ಮ ಸಭೆ, ನಮ್ಮ ಚರ್ಚ್ನ ಅಕ್ಕಂದರು ಅಣ್ಣಂದರೆಲ್ಲ ಬಂದಿದ್ದಾರೆ, ಅವರು ಸಹ ನಮ್ಗೆ ಭಾಳ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಟೀಮ್ ದಿಯಾ ಚಾರಿಟೇಬಲ್ ಟ್ರಸ್ಟ್ ಟೀಮ್, ಒನ್ ಆಫ್ ದಿ ಟ್ರಸ್ಟಿ ಸತೀಶ್ ಕುಮಾರ್, ಸತೀಶ್ ಶರೀಫ್ ಬೈ, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಸಹ ನಮ್ಗೆ ಭಾಳ ಸ್ಫೂರ್ತಿಯಾಗಿದ್ದಾರೆ. ನೀವು ಪ್ರಾರ್ಥನೆಯಲ್ಲಿ ನಮ್ಮ ಟೀಮ್ಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ನಾವು ಕೇಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಮೇಡಮ್ ಅವರು ಒಂದೆರಡು ಮಾತಾಡ್ತಾರೆ. ಮಾನ್ಯ ದಿನೇಶ್ ಅವರೇ ಹಾಗೂ ವೇದಿಕೆಯಲ್ಲಿ ದಿಯಾ ಚಾರಿಟೇಬಲ್ ಟ್ರಸ್ಟ್ನ ಅವರು ಮ್ಯಾನ್ಯುವಲ್ ಹಾಗೂ ಕುಟುಂಬಸ್ಥರೇ ಹಾಗೂ ಟ್ರಸ್ಟಿ ಸತೀಶ್ ಅವರೇ, ವೇದಿಕೆಯ ಮುಂಭಾಗ ಆಸೀನರಾಗಿರುವಂಥ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ಪ್ರೀತಿಯ ಕ್ರಿಸ್ಮಸ್ ಬಂಧುಗಳೇ, ಪ್ರೀತಿಯ ಪುಟಾಣಿಗಳೇ, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ದೇವರಲ್ಲಿ ಇಮ್ಯಾನ್ಯುಯಲ್ ದಿಯಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳಿಗೂ ಅವರ ಕುಟುಂಬಸ್ಥರಿಗೂ ಹಾಗೂ ನಮ್ಮ ಎಲ್ಲರಿಗೂ ನಿಮ್ಮೆಲ್ಲರ ನಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಭಗಿನಿಯರಿಗೆ, ಕಷ್ಟದಲ್ಲಿರುವವರಿಗೆ ಎಲ್ರಿಗೂ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮತ್ತೆ ಇಮ್ಯಾನ್ಯುಯಲ್ ಮತ್ತು ಅವರ ಕುಟುಂಬಸ್ಥರಿಗೆ ಇನ್ನಷ್ಟು ಹಾಗೂ ಅವರೆಲ್ಲ ಟ್ರಸ್ಟಿಗಳಿಗೂ ಇನ್ನಷ್ಟು ಒಳ್ಳೆಯ ಸಮಾಜ ಕಾರ್ಯ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ. ನೊಂದವರಿಗೆ, ಅಶಕ್ತರಿಗೆ ಸದಾ ಅವರು ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ಈ ನಿಟ್ಟಿನಲ್ಲಿ ಬೇಡ್ತಾ, ಇವತ್ತು ಅವರು ನಿಮಗೆ ಏನು ಅದನ್ನು ನಿಮಗೆ ಸಿಹಿ ತಿಂಡಿ ಕೊಟ್ಟು ಆ ಒಂದು ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ನಿಮ್ಮನ್ನು ಹಾಗೂ ನಮ್ಮನ್ನು ಅವರು ಭಾಗಿದಾರರನ್ನಾಗಿ ಮಾಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಂದೆಯೂ ಸಹ ಅವರ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಕಳಕಳಿ ಇದೆ. ಸಮಾಜದ ಶೋಷಿತ ಕಟ್ಟಕಡೆಯ ವ್ಯಕ್ತಿಗೂ ಅವರ ಸೇವೆ ತಲುಪ್ತಾ ಇದೆ. ಇನ್ನು ಮುಂದೆಯೂ ಇನ್ನಷ್ಟು ಸೇವೆ ಸಮಾಜಕ್ಕೆ ಅವರಿಂದ ಸಿಗ್ಲಿ. ದೇವರು ಅವರಿಗೆ ಎಲ್ಲ ರೀತಿಯ ಆರೋಗ್ಯ, ಭಾಗ್ಯ, ಶಕ್ತಿಯನ್ನು ಅವರಿಗೆ ಕರುಣಿಸಲಿ ಅಂತ ಇವತ್ತು ಈ ಕ್ರಿಸ್ಮಸ್ ಹಬ್ಬದ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಒಳಿತಾಗ್ಲಿ, ಸರ್ವರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ನನ್ನನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮೊದಲನೇದಾಗಿ ಎಲ್ಲ ಮಕ್ಕಳಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀಮತಿ ಪೂರ್ಣಿಸಾ ಮೇಡಮ್ ಅವರೇ, ಹಾಗೆ ದಿಯಾ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳು, ನಮಗೆ ಸಡನ್ ಆಗಿ ಗೊತ್ತಾಗಿದೆ ನಮಗೆ ಕಾರ್ಯಕ್ರಮ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಮೇಡಮ್ ಬಂದ ತಕ್ಷಣ ಹೇಳಿದ್ದಕ್ಕೆ ನನಗೆ ಗೊತ್ತಾಯಿತು. ಎಲ್ಲ ಮಕ್ಕಳು ಬಂದಿದ್ದೀರಿ, ಇವತ್ತು ಸಿಹಿ ಹಂಚೋ ಕೆಲಸ ನಡೀತಾ ಇದೆ. ಎಲ್ರಿಗೂ ಎಷ್ಟು ದಿನ ರಜೆ ಇದೆ? ರಜೆ ಇಲ್ವಾ? ಕ್ರಿಸ್ಮಸ್ ರಜೆ ಕೊಡ್ಬೇಕಲ್ವಾ? ಒಂದೇ ದಿನ ಒಂದೇ ದಿನ ಆಗಲಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಕ್ರಿಸ್ಮಸ್ ದಿನನ ಆಚರಣೆ ಮಾಡಿ, ಹಾಗೆ ಎಲ್ಲ ಮಕ್ಕಳು ನಮ್ಮ ಏನು ವಿಕಲಚೇತನರು ಮಕ್ಕಳು ಎಲ್ಲ ತಂದರಿದ್ದೀವಿ ಅವರಿಗೆ ನಮ್ಮ ದಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಹೆಚ್ಚಿನ ದಿನ ಮತ್ತು ಬೆಳೀಲಿ ಅಂತ ಹೇಳಿದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ವೀಟನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಕ್ರಿಸ್ಮಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಿಸಿ ಮಾತುಗಳನ್ನು ಮುಗಿಸ್ತೀನಿ.
Thank you.